Hello everyone, welcome back to my channel. ರೀಲ್ಸ್ ನ ಶೂಟ್ ಮಾಡ್ಬೇಕಿತ್ತು ನನ್ನ ಇನ್ಸ್ಟಾಗ್ರಾಮ್ಗೆ. ನನ್ನ ಇನ್ಸ್ಟಾಗ್ರಾಮ್ ನಿಂದ ನೇಮ್ ಮತ್ತೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಸೊ ಡೂ ಫಾಲೋ. ಸೊ ರೀಲ್ಸ್ ಮಾಡ್ಲಿಕ್ಕಂತ ಕಂಪ್ಲೀಟ್ ಮೇಕಪ್ ಹಾಕಿದೀನಿ. ಬಟ್ ನಾವೆಲ್ಲ ಏನೊಂದು ಮರಿತೀವಿ ಅಂತ ಹೇಳಿದ್ರೆ ಪ್ರಾಪರ್ ಆಗಿ ರಿಮೂವ್ ಮಾಡೋದು. ಸ್ಟೆಪ್ ಬೈ ಸ್ಟೆಪ್ ನಾವು ಮೇಕಪ್ ನ ಯೂಸ್ ಮಾಡ್ತೀವಿ, ಬಟ್ ಅದ್ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನ ರಿಮೂವ್ ಮಾಡೋದಿಲ್ಲ. ಸೊ ನಾನ್ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಹೇಗ್ ಮೇಕಪ್ ರಿಮೂವ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ನನ್ನ ಸ್ಕಿನ್ ಬಂದು ಕಾಂಬಿನೇಷನ್, ಹಾಗಂತ ಹೇಳಿದ್ರೆ ಈ ಝೋನ್ಸ್ ಅಲ್ಲಿ ಆಯಿಲ್ ಆಗುತ್ತೆ, ರೆಸ್ಟ್ ಆಫ್ ದಿ ಫೇಸ್ ನನ್ ಡ್ರೈ ಇರುತ್ತೆ. ಸೊ ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಥಿಂಗ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮೇಕಪ್ ರಿಮೂವ್ ಮಾಡೋದು. ಇದು ಬಂದು ಒಂದು ಬಾಮ್ ಟೆಕ್ಸ್ಚರ್ ಅಲ್ಲಿ ಇದೆ. ಆಕ್ಚುಲಿ ಆಲ್ಮೋಸ್ಟ್ ಖಾಲಿ ಆಗಿ ಹೋಗಿದೆ. ಯು ಕ್ಯಾನ್ ಸಿ ಬಾಮ್ ಟೆಕ್ಸ್ಚರ್ ಅಲ್ಲಿ ಇರುತ್ತೆ, ಬಿಕಾಸ್ ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನಾನು ಈ ಬಾಮ್ ಟೆಕ್ಸ್ಚರ್ ಯೂಸ್ ಮಾಡ್ತೀನಿ. ಅಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಫೇಸ್ ವಾಶ್, ಫೇವ್ರೆಟ್ ಅನ್ನೋಕ್ಕಿಂತ ಆಲ್ಮೋಸ್ಟ್ ಒಂದು 10 years ಇಂದಾನು ಯೂಸ್ ಮಾಡ್ತಿರೋ ಫೇಸ್ ವಾಶ್ ಅಂತ ಹೇಳಿದ್ರೆ ಇದು ಸೆಟಾಫಿಲ್ ಇಂದು ಜೆಂಟಲ್ ಸ್ಕಿನ್ ಕ್ಲೆನ್ಸರ್. ಡ್ರೈ ಟು ನಾರ್ಮಲ್ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಸೊ ಇನ್ ಮೈ 18 ವರ್ಷ ಇರಬೇಕಾದಾಗ ನಾನು ತುಂಬಾ ಪಿಂಪಲ್ಸ್ ಇತ್ತು ನನ್ನ ಮುಖದಲ್ಲಿ. ಆಗ ನನ್ನ ಡರ್ಮಟಾಲಜಿಸ್ಟ್ ಈ ಒಂದು ಫೇಸ್ ವಾಶ್ ನ ಸಜೆಸ್ಟ್ ಮಾಡಿದ್ದು. ಆಗ್ಲಿಂದ ಈವರೆಗೂ ನಾನು ಇದೇ ಫೇಸ್ ವಾಶ್ ಯೂಸ್ ಮಾಡೋದು. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಮತ್ತೆ ಬರ್ತೀನಿ. ಸೊ ಸಾರಿ, ಮೈಕ್ ಹಾಕಿಲ್ಲ. ಈ ಥರ ಬಾಮ್ ಟೆಕ್ಸ್ಚರ್ ಮೇಕಪ್ ರಿಮೂವರ್ ಯಾರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಒಂದು ತೋರಿಸ್ಕೊಟ್ಬಿಡ್ತೀನಿ ನಾನು. ಸೊ ನಿಮ್ಮ ಕ್ವಾಂಟಿಟಿ, ನಿಮ್ಮ ಫೇಸಿಗೆ ಎಷ್ಟು ಕ್ವಾಂಟಿಟಿ ನೀಡಿದೆ ಅಷ್ಟೊಂದು ತೊಗೊಂಡು ನೀಟಾಗಿ ರಬ್ ಮಾಡಿಬಿಟ್ಟು ಪಾಮ್ ಮಧ್ಯದಲ್ಲಿ ಜೆಂಟಲಾಗಿ ಅಪ್ಲೈ ಮಾಡಬೇಕು. ಆನ್ ದ ಐಸ್, ಆನ್ ದ ಚೀಕ್ಸ್ ಆ್ಯಂಡ್ ಲಿಪ್ಸ್ ಆಲ್ಸೋ. ರಬ್ ಮಾಡಬಾರ್ದು, ನೀಟಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಸ್ಕಿನ್ನನ್ನು. ಅದಾದಮೇಲೆ ನೀಟಾಗಿ ಫೇಸ್ ನಾರ್ಮಲಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಸೊ ಫೇಸ್ ವಾಶ್ ಮಾಡಿ ಬಂದಿದ್ದಾಗಿದೆ. ಸೊ ಈ ತರ ಒಂದು ಸಾಫ್ಟ್ ಕಾಟನ್ ಕ್ಲಾತ್ ಅಲ್ಲೇ ನನ್ನ ಫೇಸ್ ನ ವೈಪ್ ಮಾಡೋದು. ತುಂಬಾ ಉಜ್ತಾರೆ ಕೆಲವೊಬ್ರು, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಉಜ್ಕೊಂಡ್ ಬಿಡ್ತಾರೆ. ಸೊ ಅದನ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಸೊ ನಂದು ಚಾನಲ್ ಡಿಸ್ಕ್ರಿಪ್ಷನ್ ನೀವು ನೋಡಿರ್ಬೋದು ದಟ್ ಐ ಆಮ್ ಅ ಮದರ್. ನಾವು ಮಕ್ಳನ್ನ ಹೇಗೆ ಸಾಫ್ಟ್ ಆಗಿ ಸಾಕ್ತೀವಿ, ನೋಡ್ಕೊಳ್ತೀವಿ, ಹಾಗೆ ನಮ್ ಸ್ಕಿನ್ ಕೂಡ ಅಷ್ಟೇ ಜೆಂಟಲ್ ಆಗಿ ನಾವು ಕೇರ್ ಮಾಡ್ಬೇಕಾಗತ್ತೆ. ಸೊ ವೈಪ್ ಮಾಡೋ ಬದಲು ಜಸ್ಟ್ ಪ್ರೆಸ್ ಮಾಡಿ ಸ್ಕಿನ್ ಮೇಲೆ. ಸೊ ಪ್ರೆಸ್ ಮಾಡಿದಾಗ ನಿಮಗೆ ಏನ್ ಬೆನಿಫಿಟ್ ಆಗತ್ತೆ ಅಂದ್ರೆ ಕಂಪ್ಲೀಟ್ ಏನು ನೀರಿನ ಅಂಶ ಇದೆ ಮುಖದ ಮೇಲೆ ಅದು ಹೋಗಲ್ಲ, ಹೈಡ್ರೇಟೆಡ್ ಆಗಿರುತ್ತೆ, ಇನ್ನು ಸಾಫ್ಟ್ ಫೀಲ್ ಆಗುತ್ತೆ, ಡ್ರೈ ಆಗಿರಲ್ಲ. ಸೀರಮ್ ಆಗ್ಲಿ, ಮಾಯಿಶ್ಚರೈಸರ್ ಆಗ್ಲಿ, ಐ ಕ್ರೀಮ್, ಎನಿಥಿಂಗ್ ಏನ್ ಅಪ್ಲೈ ಮಾಡಿದ್ರು ಕೂಡ ನೀಟಾಗಿ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ದಟ್ಸ್ ವೈ ವೈಪ್ ಮಾಡಕ್ ಹೋಗ್ಬಿಡಿ, ಫುಲ್ ಡ್ರೈ ಮಾಡಕ್ ಹೋಗ್ಬಿಡಿ. ಜಸ್ಟ್ ಎಕ್ಸೆಸಿವ್ ವಾಟರ್ನ ಈ ತರ ಜೆಂಟಲ್ ಆಗಿ ಟ್ಯಾಪ್ ಮಾಡಿ ರಿಮೂವ್ ಮಾಡಿ ಅಷ್ಟೇ. ಸೊ ನಾನೊಂದು ಆಲ್ಮೋಸ್ಟ್ ಒಂದು 3-4 months ಇಂದ ಈ ಒಂದು ಎಸ್ಟಿ ಲಾಡರ್ ಅವ್ರದ್ದು ನೈಟ್ ರಿಪೇರ್ ಸೀರಮ್ ನ ಯೂಸ್ ಮಾಡ್ತಿದ್ದೀನಿ. ಅಡ್ವಾನ್ಸ್ ನೈಟ್ ರಿಪೇರ್ ಸೀರಮ್ ಅಂತ ಹೇಳಿ. ಹೌದು, ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಪರವಾಗಿಲ್ಲ. ಈ ಒಂದು ದೊಡ್ಡ ಬಾಟಲ್ ಎಷ್ಟು ml ಇದು? ಓಕೆ, 20 ml ಬಾಟಲ್ ಆಲ್ಮೋಸ್ಟ್ ಒಂದು 3-4 months ಆಯ್ತು. ಇನ್ನು ಕಾಲ್ ಬಾಟ್ಲು ಇದೆ. ಸೊ ಚೆನ್ನಾಗಿದೆ, ಪ್ರಾಬ್ಲಮ್ ಏನಿಲ್ಲ, ತುಂಬಾ ಚೆನ್ನಾಗಿದೆ. ನಾನ್ ಈ ಜೂನಿಗೆ 29 ಟರ್ನ್ ಆಗ್ತೀನಿ. ಸೊ ನಿಯರ್ ಟು 30. ಸೊ ಅದಕ್ಕಾಗಿ ಇವಾಗ್ಲಿಂದಾನೇ ಈ ಅರ್ಲಿ ಸೈನ್ಸ್ ಆಫ್ ಏಜಿಂಗ್ ಏನಿದೆ ಸ್ಟಾರ್ಟ್ ಆಗ್ಬೇಕಾದಾಗ್ಲೇ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಒಂದು ಸೀರಮ್ ತರಿಸ್ಕೊಂಡೆ. ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಮಿನಿ ಏನದು ಟ್ರಯಲ್ ಪ್ಯಾಕ್ ಅನ್ನೋದು ಒಂದು ಬರುತ್ತೆ. ಮೇ ಬಿ 1500-1700 ಇರಬೇಕು. ಫಸ್ಟ್ ನಾನು ಅದನ್ನ ತರ್ಸ್ಕೊಂಡಿನೇ ನಾನು ಇದನ್ನ ಆಮೇಲೆ ತರ್ಸ್ಕೊಂಡಿದ್ದು. ಸೊ ಚೆನ್ನಾಗಿದೆ, ನಾಟ್ ಬ್ಯಾಡ್. ಸೊ ಜಾಸ್ತಿ ಏನ್ ಬೇಕಾಗಿಲ್ಲ, ಜಸ್ಟ್ 1, 2, 3, 4 and 5. ಸೊ 5 ಡ್ರಾಪ್ ಇಸ್ ಎನಫ್. ಇದನ್ನು ಕೂಡ ಉಜ್ಜಬಾರ್ದು, ಜಸ್ಟ್ ಟ್ಯಾಪಿಂಗ್ ಮೋಷನ್ ಅಲ್ಲಿ ಅಪ್ವರ್ಡ್ಸ್ ಅಲ್ಲಿ ನೀವು ಹಚ್ತಾ ಹೋಗ್ಬೇಕು. ಟ್ಯಾಪಿಂಗ್ ಮೋಷನ್ ಅಲ್ಲಿ ಅಪ್ವರ್ಡ್ಸ್ ಮಸಾಜ್ ಮಾಡ್ತಾ ಹೋಗ್ಬೇಕು, ಲೈಕ್ ದಿಸ್. ಯಾವುದೇ ಪ್ರಾಡಕ್ಟ್ ನ ನೀವು ಅಪ್ವರ್ಡ್ಸ್ ಮಸಾಜ್ ಮಾಡಬೇಕು, ಎಸ್ಪೆಷಲಿ ವೆನ್ ಯು ಆರ್ ಇನ್ ಯೋರ್ 30s. ಈಗಿನ ಸ್ಟ್ರೆಸ್ ಲೈಫ್ ಅಲ್ಲಿ ಸೈನ್ಸ್ ಆಫ್ ಏಜಿಂಗ್ 25 ಇಂದಾನೇ ಸ್ಟಾರ್ಟ್ ಆಗುತ್ತೆ, ಬಟ್ ಸ್ಟಿಲ್ ಇನ್ನೂ ನನಗೆ ಸ್ಟಾರ್ಟ್ ಆಗಿಲ್ಲ. ಸೊ ನಿಯರ್ ಟು 30 ಅಂತ ಹೇಳಿ ಈಗಲಿಂದಾನೇ ಸ್ಕಿನ್ ಕೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಎಸ್,
ಸೊ ಒಂದು 30 ಸೆಕೆಂಡ್ಸ್ ಬಿಟ್ಟು ಆಮೇಲೆ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಸೊ ಇದು ಮಾಯಿಶ್ಚರೈಸರ್ ಬಂದು ಕೂಡ ನಾನು ಎಸ್ಟಿ ಲಾಡರ್ ಇಂದ ಒಂದು ಮಿನಿ ಪ್ಯಾಕ್ ನ ತರಿಸ್ಕೊಂಡಿದ್ದೀನಿ ನಾನು. ಸೊ ಇದನ್ನ ಮಾಸ್ಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಎಸ್ಟಿ ಲಾಡರ್ ಇಂದ ಈ ಪ್ರಾಡಕ್ಟ್. ಸೊ ಯಾವ್ದೇ ತರ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು ಕಂಪ್ಲೀಟ್ಲಿ ನಾನೇ ಬೈ ಮಾಡಿರೋಂಥದ್ದು, ನಾನೇ ಪರ್ಚೇಸ್ ಮಾಡಿರೋಂಥದ್ದು. ಇದು ಫುಲ್ ಪ್ರೈಸ್ ಕೊಟ್ಟು ಕೆಲವೊಂದು ಟೈಮ್ ಸ್ವಲ್ಪ ಥಿಕ್ ಆಗಿ ಅಪ್ಲೈ ಮಾಡಿ ಮಾಸ್ಕ್ ತರ ಲೇರಿಂಗ್ ಮಾಡ್ತೀನಿ ನಾನು, ಬಿಕಾಸ್ ಇದು ಮಾಸ್ಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿರೋದ್ರಿಂದ. ಸೊ ಬೆಳಗ್ಗೆ ಎದ್ದಾಗ ಐ ಫೀಲ್ ಮೈ ಸ್ಕಿನ್ ಇಸ್ ಪ್ಲಂಪ್ಡ್, ಹೈಡ್ರೇಟೆಡ್. ಏನೇ ನೀವು ಹಚ್ಚಿದ್ರು ಕೂಡ ದಯವಿಟ್ಟು ರಬ್ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಜೆಂಟಲ್ ಆಗಿ ನೋಡ್ಕೊಳ್ಳಿ ನಿಮ್ ಸ್ಕಿನ್. ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂತೀರಾ ಅಷ್ಟೇ ಚೆನ್ನಾಗಿ ನಿಮ್ ಸ್ಕಿನ್ ಇರತ್ತೆ. ನೆಕ್ಸ್ಟ್ ಡೇಗೆ ಮೇಕಪ್ ರೆಡಿ ಆಗಿರತ್ತೆ ನಿಮ್ ಸ್ಕಿನ್. ಸೊ ಎಸ್, ಅಂಡ್ ನಿಮ್ಮ ನೆಕ್ಕನ್ ಕೂಡ ಯಾವತ್ತೂ ಮರಿಬೇಡಿ. ಮೇಕಪ್ ಮಾಡ್ಬೇಕಾದಾಗ್ಲೂ ಮರಿಬೇಡಿ, ಸ್ಕಿನ್ ಕೇರ್ ಮಾಡ್ಬೇಕಾದಾಗ್ಲೂ ನಿಮ್ಮ ನೆಕ್ಕನ್ ಯಾವತ್ತೂ ಮರಿಯಕ್ ಹೋಗ್ಬೇಡಿ. ಅಂಡ್ ಸಮ್ಟೈಮ್ಸ್ ನನಗೆ ಮೂಡ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾನು ನನ್ನ ಕಿವಿಗೂ ಕೂಡ ಯೂಸ್ ಮಾಡ್ತೀನಿ, ಬಿಕಾಸ್ ಎಲ್ಲಾದು ಒಂದೇ ಕಲರ್ ಕಾಣ್ಬೇಕು ಅಂತ ಹೇಳಿ. ಮೇ ಬಿ ಇಲ್ಲಿ ಕಲರ್ ಡಿಸ್ಕಲರೇಷನ್ ನಿಮಗೆ ಕಾಣ್ತಾ ಇರ್ಬೋದು ಬಿಕಾಸ್ ಆಫ್ ರಿಂಗ್ ಲೈಟ್. ನಾನು ಈಗೀಗ ತಗೊಂಡಿರೋದು ರಿಂಗ್ ಲೈಟ್. ಸೊ ಇನ್ನು ಯೂಸ್ ಟು ಆಗಿಲ್ಲ ನಾನು ಆಂಗಲ್ಸ್ ಬಗ್ಗೆ. ಸೊ ಯಾ, ದಟ್ಸ್ ಇಟ್. ಅಂಡ್ ಲಿಪ್ ಬಾಮ್ ಇಸ್ ಆಪ್ಷನಲ್. ನಾನು ತುಂಬಾ ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಸೊ ಲಿಪ್ ಬಾಮ್ ಬದಲು ನಾನು ಯೂಸ್ ಮಾಡೋದು ಕೊಕೊನಟ್ ಆಯಿಲ್. ಅದು ಕೂಡ ವರ್ಜಿನ್ ಕೊಕೊನಟ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಏನ್ ಬರುತ್ತೆ. ನಮ್ಮ ಗಾಣದಿಂದ ಎಣ್ಣೆ ಹಾಕಿಸ್ತಾರೆ ಅದನ್ನ, ಕೊಬ್ಬರಿ ಎಣ್ಣೆನ. ಸೊ ಅದನ್ನೇ ಯೂಸ್ ಮಾಡೋದು. ಅದು ನೈಟ್ ಹಚ್ಚಿ ಮಲ್ಗೋದು ನಾನು. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನನ್ನ ಸ್ಕಿನ್ ಕೇರ್ ರೊಟೀನ್, ನೈಟ್ ಸ್ಕಿನ್ ಕೇರ್ ರೊಟೀನ್ ತುಂಬಾ ಈಸಿ ಆಗಿದೆ. ಇದು ಬಿಸಿ ಮಾಮ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. ಸೊ ನೀವ್ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೂ ಸಬ್ಸ್ಕ್ರೈಬ್ ಅಂಡ್ share with your moms. Thank you.